ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್, ಯುನಿಬಿಕ್ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್, ಗಾಲಾ ನೋ ಡಸ್ಟ್ ಬ್ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡಿಗೆನ ತೋರಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಅಡಿಗೆನ ಮಾಡಿ ತೋರಿಸ್ತೀನಿ ಮುರಳಿಯವರು ಅಂತ ಹೇಳಿದ್ದಾರೆ. ಚಂದ್ರಪ್ಪ ಬನ್ನಿಪ್ಪ. ನಮಸ್ಕಾರ ಚಂದ್ರಪ್ಪನವ್ರೆ. ನಮಸ್ಕಾರ. ಮತ್ತೆ ಏನ್ ಚಂದ್ರಪ್ಪ, ಏನ್ ಮಾಡ್ತಾ ಇದೀರಾ? ಏನೋ ಲೆಗ್ ಪೀಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ, ಏನ್ ಮಾಡ್ತಾ ಇದೀರಾ ಇವತ್ತೊಂದು ಸ್ಪೆಷಲ್ ಆಗಿ? ಏನ್ ಸ್ಪೆಷಲ್ ಇದು ಡಾಬಾದಲ್ಲಿ ಮಾಡೋದು. ಒಂಥರ ನಿಮ್ಗೊಂದು ನೀವು ಬಂದ ಒಂದು ಹಾಡಾಕ್ಬೇಕು ಅಂತ ಅಷ್ಟೇ, ಸ್ಪೆಷಲ್ ಮ್ಯಾನ್ ಸ್ಪೆಷಲ್ ಮ್ಯಾನ್ ಸ್ಪೆಷಲ್ ಮ್ಯಾನ್ ಅಂತ. ಕೋಳಿ ಹಾಡಾಕ್ಬಿಡಿ, ಕೋಳಿ ಅಂತ ತರ್ತೀನಿ. ಏನ್ ಮಾಡ್ತಾ ಇದೀರಾ ನೀವು ಸ್ಪೆಷಲ್ ಮ್ಯಾನ್? ಡಾಬಾದಲ್ಲಿ ಮಾಡೋ ಚಿಕನ್ ಕರಿ ಮಾಡ್ತೇನೆ. ಪಂಜಾಬಿ ಚಿಕನ್ ಡಾಬಾ ಚಿಕನ್ ಕರಿ. ಓಕೆ, ಡಾಬಾದಲ್ಲಿ ಮಾಡುವಂತ ಶೈಲಿಯಲ್ಲಿ ಒಂದು ಚಿಕನ್ ಕರಿಯನ್ನ ಮಾಡಿ ತೋರಿಸ್ತಾ ಇದಾರೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಂದ್ರಪ್ಪ? ಪಂಜಾಬಿ ಡಾಬಾ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಎಲೆ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ಧನಿಯಾ ಪುಡಿ, ಗರಂ ಮಸಾಲ, ಟೊಮೆಟೊ ಸಾಸ್, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟು ಸಾಕಾ? ಉಪ್ಪು. ಶುರು ಮಾಡ್ಬೋದಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಇನ್ನು ಡೈರೆಕ್ಟ್ ಇನ್ನು ಬಾಣ್ಲಿ ಇಟ್ಬಿಡೋದೇನಾ? ಎಣ್ಣೆ ಹಾಕ್ಲಾ? ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಚಂದ್ರಪ್ಪ, ಸ್ವಲ್ಪ ಜೋರ ಬಿಸಿ ಇವಾಗ ಇನ್ನು 17ನೇ ತಾರೀಕು ಬಿಸಿ. ಎಣ್ಣೆ ಬಿಸಿಯಾಗಿದೆ. ಓಕೆ, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ. ಓಕೆ, ಈಗ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಹಾಕಿ ಸರ್, ಹಾಕಿ ಸರ್. ಅದು ಜಾಸ್ತಿ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಬಿಟ್ರೆ ಜಲ್ದಿ ಸೀದೋಗ್ಬಿಡ್ತದೆ ಎಲೆ. ಆ ಸ್ಮೆಲ್ಲು ಬಿಡಲ್ಲ. ಅದರಿಂದ ಎಣ್ಣೆ ಕಮ್ಮಿ ಇರುವಾಗ ಹಾಕೋಬೇಕು. ಯಾವುದೇ ಆಗಲಿ, ಇಲ್ಲ ಯಾವುದೇ ಸಾಸಿವೆ ಮಾತ್ರ ಎಣ್ಣೆ ಕಾದ್ಮೇಲೆ ಹಾಕ್ಬೇಕು, ಯಾಕೆ ಸಿಡಿಬೇಕು ಅದು. ಹೌದು, ಅದು ಇಲ್ಲ ಆಮೇಲೆ ಹಾಕಿದ್ರೆ ಎಣ್ಣೆ ಕಮ್ಮಿ ಕಾವಿರುವಾಗ ಹಾಕಿದ್ರೆ ಸಿಡಿಯಲ್ಲ. ಹೌದು, ಕಾದ್ಮೇಲೂ ಸಿಡಿಯಲ್ಲ ಅದು ಫಸ್ಟ್ ಹಾಕ್ಬಿಟ್ರೆ. ಹೌದು, ಕರೆಕ್ಟ್. ಇದನ್ನೆಲ್ಲ ಲೇಟ್ ಆಗ ಜಲ್ದಿನೇ ಹಾಕ್ಬೇಕು. ಇನ್ನೊಂದು ಹೋಟ್ಲು ಮಾಡ್ತೀನಿ ಅಂತಿದ್ರಿ, ಸಾಕಾಗೋಯ್ತಾ? ಒಂದೇ ಹೋಟ್ಲಿಗೆ ಸಾಕು ಅನಿಸ್ತಾ ಇದೆ. ಸಾಕು ಬಿಡಿ. ನಾವ್ ಮಾಡ್ಬಿಡ್ಬೋದು, ನಡ್ಸ್ಕೊಂಡು ಹೋಗಿರ್ಬೇಕಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್. ನಾನ್ ಮಾಡ್ಬೋದು, ಜನ ಬರ್ಬೋದು, ಅದೆಲ್ಲ ತೊಂದ್ರೆ ಏನಿಲ್ಲ. ಓಕೆ, ದುಡ್ಡು ಕಾಸು ಬೇಕಾದ್ರೆ ನಿಮ್ಮಂತ ಯಾರು ಪುಣ್ಯಾತ್ಮ ಇರ್ತಾರೆ, ಸಪೋರ್ಟ್ ಮಾಡೋರು ಇರ್ತಾರೆ. ನಾನಿದ್ದೀನಿ ಚಂದ್ರಪ್ಪ ಮಾಡುವನವ್ರು ಇರ್ತಾರೆ. ಇದು ನಡ್ಸ್ಕೊಂಡು ಹೋಗೋರು ಮೀನು. ಕಸ್ತೂರಿ ಮೆಂತ್ಯ ಆಗ್ತದೆ. ಹಾಕಿ ಸರ್. ಓಕೆ, ಕಸ್ತೂರಿ ಮೆಂತ್ಯ. ಇವಾಗ ಈರುಳ್ಳಿ ಹಾಕೋಣ. ಹಾಕಿ ಸರ್. ಶುಂಠಿ, ಕಟ್ ಮಾಡಿರೋ ಶುಂಠಿ. ಓಕೆ, ಬರೀ ಶುಂಠಿನಾ? ಬೆಳ್ಳುಳ್ಳಿ ಬೇಡವಾ? ಬೆಳ್ಳುಳ್ಳಿ ಇದೆ. ಓಕೆ, ಹಾಕಿ. ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಇವಾಗ. ಹಾಕಿ ಸರ್. ಎಲ್ಲ ಚಿಪ್ಪೆ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ರುಬ್ಬದೆಲ್ಲ ಏನಿಲ್ವಾ? ರುಬ್ಬದೆಲ್ಲ ಏನಿಲ್ಲ. ಡಾಬಾದಲ್ಲಿ ಅಂದ್ರೆ ಏನು ರುಬ್ಬದೆಲ್ಲ ಏನಿಲ್ಲ, ಸುಮ್ಮನೆ ಹಾಕಿ ಕರಿ ಮಾಡಿ ಕೊಡೋದು ಅಷ್ಟೇ. ಚೆನ್ನಾಗಿರ್ತಿತ್ತಲ್ಲ ಅವೆಲ್ಲನೂ. ಇವಾಗ ಕಡಿಮೆ ಆಗೋಯ್ತು. ಅದಕ್ಕೆ ನಾವು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ, ತೋರಿಸೋಣ ಇವತ್ತು. ಓಕೆ ಸರ್. ಹಸಿಮೆಣಸಿಗೆ ಹಾಕ್ತಾ ಇದೀನಿ. ಹಾಕಿ. ಅದು ಪಂಜಾಬಿ ಡಾಬಾ ಚಿಕನ್ ಕರಿ ಇದು. ಆದ್ರೂ ಅಲ್ಲಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ. ನಮ್ಮ ಸ್ಟೈಲಲ್ಲಿ. ಪಂಜಾಬಿಂದ ಕರ್ನಾಟಕ ಸ್ವಲ್ಪ ಇಲ್ಲಿ ತಿನ್ನೋ ರೋಡ್ ಬಂದು ಚಂದ್ರಪ್ಪ ಹೋಟ್ಲಿಗೆ ಬಂದು ಆ ಸ್ಟೈಲ್ ಆಗ್ಬಿಟ್ಟಿದೆ. ತುಮಕೂರು ರೋಡಲ್ಲ, ಮಾಗಡಿ ರೋಡಲ್ಲ ಎಲ್ಲರೂ ಕುಂತ್ಕೊಂಡು. ಹೌದು, ನಮ್ಮ ಸ್ಟೈಲ್ ಇರ್ಬೇಕು. ಎಲ್ರಿ ಡಾಬಾಗಳಿದೆ ಇವಾಗ ಚಂದ್ರಪ್ಪ? ಡಾಬಾಗಳನ್ನೋದೇ ಕಾಣಲ್ಲ ಇವಾಗ ಬೆಂಗಳೂರು ಸುತ್ತಮುತ್ತ, ಎಲ್ಲ ಕಾಣೆ ಆಗ್ಬಿಟ್ಟಿದೆ. ಟೊಮೊಟೊ ಹಾಕ್ತಾ ಇದ್ದೀನಿ. ಎಸ್. ಸ್ವಲ್ಪ ರುಚಿಗೆ ಉಪ್ಪು. ಓಕೆ, ಇದು ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್. ಉಪ್ಪು ಖಾರ ಹಿಡಿತಾ? ಚೆನ್ನಾಗಿ ಹಿಡಿತದೆ ಅಂತೀರಾ? ಓಹೋ, ಇದು ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಡಾಬಾದಲ್ಲಿ ನೆನ್ಸಿಟ್ಟಿರ್ತಾರ, ಬೇಯಿಸ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಇದನ್ನ. ಓಹೋ, ಬೇಯಿಸ್ಕೊಂಡು ಇಟ್ಕೊಂಡಿರ್ತಾರೆ. ಈ ತರ ಬೇಯಿಸಿ ಗೊಜ್ಜು ಗ್ರೇವಿ ಆದ ತಕ್ಷಣ ಅದನ್ನ ಹಾಕ್ಬಿಟ್ಟು ಗ್ರೇವಿ ಮಾಡಿ ಕೊಟ್ಬಿಡ್ತಾರೆ. ಓಕೆ. ಸ್ವಲ್ಪ ನಮ್ಗೆ ಟೈಮ್ ಹಿಡಿತದೆ, ಆದ್ರೂ ಅದಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಇಂಪಾರ್ಟೆಂಟ್. ನಾವು ನೀರೆಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಈ ಚಿಕನ್ ಇರುವಂತ ಅಂಶಗಳು ಹೊಂಟೋಗ್ಬಿಡ್ತದೆ. ಅವ್ರಿಗೇನು ಹೋದ್ರು ಪರವಾಗಿಲ್ಲ, ಅವ್ರ ಕೆಲಸ ಜಲ್ದಿ ಹಾಕು ಅಂದ್ರೆ ಬೇಯಿಸ್ಬಿಟ್ಟು ಆ ಅಂಶ ಹೋದ್ಮೇಲೆ ನಾವು ತಿಂದ್ರೆ ಏನು ಮಜಾ ಇರಲ್ಲ. ಕರೆಕ್ಟ್. ಅಂಶ ಇರಬೇಕು ಯಾವಾಗಲೂ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸರ್. ಇದು ಒಂದು ಪ್ಲೇಟ್ಗೆ
2 ಕೊಡ್ತಾರೆ, 2 ಪೀಸು. ಅಷ್ಟೇ ಕೊಡೋದು? 2 ಪೀಸು. ಏನು ಚಪಾತಿ ರೋಟಿಗೆಲ್ಲ ಚೆನ್ನಾಗಿರುತ್ತಾ? ಚಪಾತಿ ರೋಟಿಗೆ ಅದು, ಬೇರೆ ಇನ್ನೇನಿದೆ? ಅಲ್ಲ, ಅಲ್ಲಿ ಇನ್ನೇನು ಡಾಬಲ್ಲಿ ಇನ್ನೇನು ಕೊಡಕ್ಕೆ ಸಾಧ್ಯ ಅವರು? ಇಲ್ಲ ಗೀ ರೈಸ್ ತಗೋಬೇಕು? ಅದೇ ಇದು ಕೊಡ್ತಾರೆ, ಕುಷ್ಕ ಕೊಡ್ತಾರೆ, ಇಲ್ಲಾಂದ್ರೆ ಅದೇ ಗೀ ರೈಸು, ಹೌದೌದು, ಬಾಸುಮತಿ ರೈಸು, ವೈಟ್ ರೈಸು. ಓಕೆ, ಅದು ಕೊಡ್ತಾರೆ. ಮುಚ್ಬೋಣ ಸ್ವಲ್ಪ? ಮುಚ್ಚಬೇಕು, ಇನ್ನೂ ಹಾಕೋದಲ್ಲ, ಹಾಕ್ಬಿಟ್ಟು ಹಾಕ್ಬಿಡಿ. ಅದು ಸ್ವಲ್ಪ ಡ್ರೈ ಆಗಬೇಕು ಅಂತ. ಹೌದು. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕಿ. ಇದೇ ಕಲರ್ ಕೊಡೋದು ನಿಮ್ಗೆ? ಅದೇ, ಅದರಿಂದಾನೇ ಕಳೆ ಬರೋದು. ಹೌದೌದು. ಧನಿಯಾ ಪುಡಿ ಸ್ವಲ್ಪ, ಒಂದು ಸ್ಪೂನ್ ಅಷ್ಟು. ಓಕೆ. ಗರಂ ಮಸಾಲ ಹಾಕಿ. ಎಲ್ಲ ಹಾಕಿದಾಗಿದೆ. ಓಕೆ. ಸಾಸೇನಿಕೆ ಟೊಮೊಟೊ ಬೇರೆ ಹಾಕಿದಿರಾ? ಸಾಸೇನಿಕಪ್ಪ ಅದು ಲಾಸ್ಟ್ ಫೈನಲ್ ಹಾಕ್ಬೇಕಾ? ಅದೇ ಪಂಜಾಬಿ ಸ್ಟೈಲ್ ಅನ್ನೋದು. ಅದನ್ನ ಚೇಂಜ್ ಮಾಡಿದಾಗ ಪಂಜಾಬಿ ಸ್ಟೈಲ್ ಹೋಗೋದು ಅದು. ನೀವು ತಿನ್ನೋಡಿ ಅವಾಗ ತಿಂತೀವಲ್ಲ ಇವಾಗ. ಏನು ಒಲೆ ಮೇಲೆ ಬಂದೇ ಇರೋರಿಗೆ ಕೈಗೆ ಬರಲ್ವಾ ಅಂತ? ಬರುತ್ತೇನೋ ಗ್ಯಾರಂಟಿ ನಿಮಗಿದೆ, ಮತ್ತೆ ಬಟ್ ಕಳೆ ಹೆಂಗಿರುತ್ತೆ ಅವಾಗ ನೋಡಿ. ಆಯ್ತು ಬಿಡಿ. ನೀರಿಗೆ ಹಾಕ್ತೀರಾ, ಗ್ರೇವಿ ಮಾಡ್ತೀರಾ ಅಥವಾ ಹಿಂಗೇನಾ? ಹಾಕ್ಬೇಕು, ನೀರು ಹಾಕಿರ್ತಾನೆ ಬೇಯಬೇಕು. ಓಕೆ. ಇವಾಗ ನೀರು ಹಾಕ್ಬಿಟ್ಟು ಮುಚ್ಚಿಬಿಡೋದಷ್ಟೇ. ಓಕೆ. ಸಪ್ಪ. ಓಹೋ, ಡಾಬಾ ಸ್ಟೈಲ್ ಪಂಜಾಬಿ ಚಿಕನ್ ಕರಿ ರೆಡಿ. ಮುಚ್ಚಿದ್ರೆ ಚಿಕನ್ ಕರಿ ರೆಡಿ ಆಗುತ್ತೆ. ಓಕೆ, ಮುಚ್ಚಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬಂದಿದ್ದಾರೆ. ಅದ್ಭುತವಾದ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷಗಳಿಂದ ಅಡುಗೆ ಕಾಂಟ್ರಾಕ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಚಂದ್ರಪ್ಪನ ಹೆಸರು ಗೊತ್ತಿಲ್ಲದಿದ್ದವರೇ ಇಲ್ವೇನೋ ಅನ್ನೋ ಮಟ್ಟಿಗೆ ಬೆಳೆದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಪಂಜಾಬಿ ಶೈಲಿಯ, ಡಾಬಾ ಶೈಲಿಯ ಪಂಜಾಬಿ ಚಿಕನ್ ಕರಿನ ಮಾಡ್ಕೊಡ್ತಾ ಇದ್ದಾರೆ. ರೆಡಿ ಆಗಿದೆ ನೋಡಿ, ಎಲ್ಲ ಆಯಿಲ್ ಬಿಟ್ಬಿಟ್ಟಿದೆ. ಕುಕ್ ಆಗಿದೆ. ಚಿಕನ್ ಬೆಂದಿದೆ. ಒಳ್ಳೆ ಡಾಬಾ ಕರಿ ರೆಡಿ ಆಗಿದ್ದೆ. ಎಲ್ಲ ಹಾಕಿದೀವಿ. ಈಗ ಫೈನಲ್ ಆಗಿ ಸ್ವಲ್ಪ ಟೊಮೊಟೊ ಸಾಸ್ ಬೇಕಿಲ್ಲ ಅನ್ಸುತ್ತೆ ಚಂದ್ರಪ್ಪ. ಇದು ಟೇಸ್ಟ್ ಚೇಂಜ್ ಆಗುತ್ತೆ ನಿಮಗೆ. ಟೇಸ್ಟ್ ಹಾಳಾಗೋಗುತ್ತೆ. ಹಾಳಾಗೋಗಕ್ಕೆ ಬಿಡ್ತೀನ ನಾನು? ಬಿಡಂಗಿಲ್ಲ ಅಲ್ಲ. ಇದು ಕೈಲಿ ಹಿಡಿದ್ಮೇಲೆ ಇದು ಏನಂತ ಗೊತ್ತಾ, ನಮ್ಮ ಆಯುಧ ಇದು. ಇದು ಇರೋವರೆಗೂ ಯಾವುದೇ ಕಾರಣಕ್ಕೂ ಏನು ಹಾಳಾಗಿ ಬಿಡಲ್ಲ. ಮಾಡಿ. ಯಾವ್ಯಾವ ಆಯುಧ ಕೈ ಹಿಡ್ಕೋತೀರ ನಮಗೆ ಗೊತ್ತಿಲ್ಲ. ಒಟ್ಟು ನಮ್ಮ ಆಯುಧ ಇದು ಅಷ್ಟೇ. ಆಯುಧ ಅವ್ರವ್ರಿಗೆ ಶ್ರೇಷ್ಠ. ಆಗಿದೆ, ಆಫ್ ಮಾಡಿ. ಆಫ್ ಮಾಡೋಣ. ಏನು ಹಾಕೋದಿಲ್ಲ? ಏನಿಲ್ಲ, ಹಾಕೋ. ಪಂಜಾಬಿ ಡಾಬಾ ಚಿಕನ್ ಕರಿ. ಓಕೆ, ಅದ್ಭುತವಾಗಿರುವಂತಹ ಚಿಕನ್ ಕರಿಯನ್ನ ಮಾಡಿ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪಂಜಾಬಿ ಡಾಬಾ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಪಲಾವ್ ಎಲೆ, ಕಸೂರಿ ಮೇಥಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಹುರಿದು ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಉಪ್ಪು, ಚಿಕನ್ ಲೆಗ್ ಪೀಸ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಲು ಬಿಡಿ. ನಂತರ ಟೊಮೆಟೊ ಸಾಸ್ ಹಾಕಿದರೆ ಪಂಜಾಬಿ ಡಾಬಾ ಚಿಕನ್ ಕರಿ ರೆಡಿ ಟು ಟೇಸ್ಟ್. ಓಕೆ ಚಂದ್ರಪ್ಪ, ಹೇಳಿ ಸರ್. ಡಾಬಾ ಕರಿ ನೋಡೋಣ ಹೆಂಗಿದೆ ಅಂತ. ನೋಡಿ, ಡಾಬಾ ಸ್ಟೈಲಲ್ಲಿ ಇದೆಯಾ, ಆ ಕಲರಲ್ಲಿ ಇದೆಯಾ, ಹೆಂಗಿದೆ ಹೇಳಿ. ಟೇಸ್ಟ್ ಎಲ್ಲ ನೀವೇ ನೋಡ್ಬಿಟ್ಟು ನಿಧಾನ ನೋಡಿ. ಬಿಸಿ ಇದೆ ಕರಿ, ಏನು ಹಂಗೆ ಕಾಣ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ಹೆಂಗಿದೆ ಅಂತ ಡೌಟು. ಟೇಸ್ಟ್ ಸ್ವಲ್ಪ ನೋಡಬೇಕು. ಸಾಸ್ ಹಾಕೋ ತನಕ ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ಚೆನ್ನಾಗಿ ಬಂದಿದೆ ಅನಿಸ್ತಾ ಇತ್ತು. ಆಮೇಲೆ ಡೌಟ್ ಅದೇನೋ ಕೆಲವು ಸರಿ ಸಾಸ್ ಹಾಕ್ಬಿಟ್ರೆ ನನಗೆ ಅದೇನೋ ಹಂಗೆ ಅನಿಸ್ಬಿಡುತ್ತೆ. ಏನು ಸಾಸ್ ಹಾಕ್ಬಿಟ್ರಲ್ಲ, ಯಾಕೆ ಬೇಕಿತ್ತ ಸಾಯಿಸು ಅಂತ. ಚಪಾತಿ ಬೇರೆ ಮಾಡ್ಕೊಂಬಂದಿದ್ದೀರಾ ಹೋಟ್ಲದಾ? ಇಲ್ಲ, ಮನೆಯದು. ಓಹ್, ನಿಮ್ಮ ವೈಫ್ ಮಾಡಿ ಕಳಿಸಿದ್ರಾ? ಒಳ್ಳೆಯವರು ಕೊಡಿ, ಬಿಸಿ ಚಪಾತಿ ಹೋಟ್ಲದೆಲ್ಲ ಕೊಡಬೇಡಿ. ಓಕೆ, ಮನೇಲಿ ಸ್ಮೂತ್ ಆಗಿರೋದು ತಗೊಂಡು ಕೊಡಿ ಅಂತ ಹೇಳಿದ್ದಾರೆ. ಇರೋದ್ರೆ ಸ್ಮೂತ್ ಮಾಡಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇದು ತೊಳಿ ನೋಡಿ, ಇದು ಡಾಬಾ ಸ್ಟೈಲ್. ಇದು ಇಟ್ಕೊಂಡಿರ? ಅದು ನೀವು ಅದರಲ್ಲೇ ಹೇಳ್ಬೇಕು ನಿಮಗೆ. ಅಲ್ಲ, ಬಂದಿದೆ, ಅದ್ಭುತ ಬಂದಿದೆ ಚಿಕನ್. ನೀವು ಹೇಳ್ತಾರ ಬೇಯ್ತದ ಚಂದ್ರಪ್ಪ, ಎಷ್ಟು ದಪ್ಪ ಚಿಕನ್ ತಂದಿದ್ಯಾ ಅಂತ.
ಬೇಯುತ್ತೆ, ಯಾಕೆ ಬೇಯಲ್ಲ? ಡಾಬದಲ್ಲೆಲ್ಲ ಇಷ್ಟು ಮೆಣಸಿನ್ಕಾಯಿ ಕೊತ್ತೀರಿ ಸರ್, ಹಿಂಗೆ ತಿಂತೀರಿ ಹಸಿದಿನೇ. ನೀವು ಆ ಥರ ತಿಂಡಿ ಸರ್ ಒಂದು ನೋಡೋಣ. ತಿನ್ಬೋದು, ಹಾಂ, ಖಾರ ಜಾಸ್ತಿ ಇದ್ರೆ ಕಷ್ಟ ಅಂತ ರೀ ಬೇಡ. ಸುಮ್ಮನೆ ಸ್ಟೈಲ್ ತೋರಿಸಿ ನೋಡೋಣ ಹೆಂಗೆ ತಿಂತಾರೆ ಅಂತ. ಹಾಂ, ಜೊತೆ ಚಪಾತಿ ಸೇರಿಸ್ಕೊಂಡು ಹೊಂಟೋಗ್ಬಿಡುತ್ತೆ. ಮಾತಾಡಂಗಿಲ್ಲ ಯಾರು. ಏನು ಸಾಸ್ ಹಾಕಿದ್ರೆ ಏನು ಎಫೆಕ್ಟ್ ಇದೆಯಾ? ಸಾಸ್ ಹಾಕಿದಾಗ ಎಫೆಕ್ಟ್ ಏನೋ ಬರುತ್ತೆ ಅಂತಿದ್ರೆ ಗೊತ್ತಾಗ್ತಲ್ಲ. ಹಾಂ, ಗೊತ್ತಾಗ್ತಲ್ಲ. ಡಾಬಾ ಸ್ಟೈಲ್ಗೆ ಹೋದಾಗ ನಾವು ಒಂದೊಂದು ಐಟಮ್ನ ಚೇಂಜ್ ಮಾಡಿದಾಗ ಅದು ಒಂದೊಂದು ಐಟಮ್ ಚೇಂಜ್ ಆಗೋದು, ಟೇಸ್ಟ್ ಚೇಂಜ್ ಆಗೋದು. ಸ್ವಲ್ಪ ಹುಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಆಗುತ್ತೆ. ರುಬ್ಬಂಗಿಲ್ಲ, ಏನಿಲ್ಲ. ಅಲ್ಲೇನು ರುಬ್ತಾರೆ ನಿಮಗೆ? ಡಾಬಾದಲ್ಲಿ ಹೋದ ತಕ್ಷಣ ಕೂತ್ಕೊಂಡ ತಕ್ಷಣ ಹಾಕೋದೇ ನಾನು ಹಾಕ್ದಂಗೆ ಪುಡಿಗಳು ಹಾಕಿ ಕೊಡ್ತಾರೆ. ಬಟ್ ನಿಮ್ಮ ಹೋಟೆಲ್ ನೀವು ಮಾಡೋಕ್ಕಾಗಲ್ಲ. ಯಾರು ಕೇಳಲ್ವಲ್ಲಿ? ಹಾಂ, ಡಾಬಾ ಸ್ಟೈಲ್ ಯಾರು ಬೇಡ, ನಮ್ಗೆ ನಾಟಿ ಸ್ಟೈಲ್ ಬೇಕು ಅಂತಾರೆ. ಓ, ನೀವು ನಾಟಿ ಸ್ಟೈಲ್ ಅಲ್ವಾ ನಿಮ್ಮದು? ಅದೇ. ಓಕೆ ಓಕೆ. ನಾವಿನ್ನೇ ನಮ್ಮ ಡಾಬಾ ಹಾಕ್ಬೇಕು ಅಷ್ಟೇ ತುಮಕೂರು ರೋಡಲ್ಲಿ. ಬಟ್ ಡಾಬಾ ಹಾಕ್ಕೊಂಡ್ರೆ ರಾತ್ರೆಲ್ಲ ವ್ಯಾಪಾರ ಮಾಡ್ಬೋದು ಸರ್. ಒಳ್ಳೆ ಸುಮ್ಮನೆ ನೀವು ಆರಾಮಾಗಿ. ಹಾಂ, ನಿಮ್ಗೆ ಬೇಜಾರು ಆಸೆಗಳೈತೆ ಆ ಥರ? ಆಸೆ ಇದೆ, ಬಟ್ ಅದೇ ಹೇಳ್ದಲ್ಲ, ಸಪೋರ್ಟರ್ಸ್ ಇಲ್ಲ. ಸಪೋರ್ಟ್ಸ್ ಇಲ್ಲ. ಆಸೆ ಬೇಕಾದಷ್ಟು ಇದೆ. ಮತ್ತೊಮ್ಮೆ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ನಿನ್ನ ಹೆಸರು ಮಾಡಬೇಕಾ? ಮಾಡಬೇಕು, ಇರೋವರೆಗೂ ಮಾಡ್ತಾ ಇರ್ಬೇಕು. ನಾವು ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ನಮ್ಮ ಹೆಸರು ಬೆಳೀತಾನೆ ಇರಬೇಕು. ಅವಾಗಲೇ ನಮಗೆ ಖುಷಿ ಆಗುತ್ತೆ. ಬೆಳೆಸ್ಕೊಳ್ಳಿ. ನಿಮ್ಮ ಹೆಸರು ಬೆಳೆಸೋಕೆ ಯಾರು ಸಪೋರ್ಟ್ ಬೇಕು? ಸಪೋರ್ಟ್ ಬೇಕೇ ಬೇಕು. ಸಪೋರ್ಟ್ ಇಲ್ಲದೆ ಬೆಳೆಯೋಕ್ಕಾಗಲ್ಲ. ಹಾಂ, ಎರಡು ಕೈನೂ ಹೊಡೆದ್ರೇ ಚಪ್ಪಳೆ ಆಗೋದು. ನಾನು ಒಬ್ಬ ಹಿಂಗೆ ಅಂದ್ಕೊಂಡು ಏನಾಗುತ್ತೆ, ಟಾಟಾ ಆಗುತ್ತೆ. ಹೊಡಿಬೇಕು. ಇನ್ನೊಬ್ರು ಇದು ಸಪೋರ್ಟ್ ಇದ್ರೇ ಬದುಕಕ್ಕೆ ಸಾಧ್ಯ, ಮುಂದುವರಿಯೋಕ್ಕೆ ಸಾಧ್ಯ. ಕೆಲಸಗಾರರು ನಿಮ್ಮಂಥವ್ರು ಎಲ್ಲ ಸಹಕಾರವೂ ಇರಬೇಕು. ಶ್ರಮ ಎಲ್ಲಿರುತ್ತೋ. ಯಾಕಂದರೆ ಇದು ಒಬ್ಬಿಬ್ಬರು ಮಾಡೋ ಕೆಲಸ ಅಲ್ಲ, ನಮ್ಮದು ಜನ ಬೇಕು. ಹಂಗಂತೀರಾ? ಓಕೆ ಸರ್, ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ. ನಾವು ಇದನ್ನ ಮುಗಿಸ್ಕೊಟ್ಟೆ ಬರ್ತೀನಿ, ನೀವು ಹೊರಡಿ. ನಿಧಾನಕ್ಕೆ ಮುಗಿಸಿ, ಯಾಕಂದ್ರೆ ನಾವು ನಿಂತ್ಕೊಂಡು ನೀವು ಯಾಕೋ ಹಿಂಸೆ ನೋಡ್ತಾ ವಿಶ್ವಗಾತಿ ಅಂತಾರೆ ಇವರು. ವಿಶ್ವಗಾತಿ ಅಂತ ನೋಡ್ತಾರ ನಮ್ಮನ್ನ. ಓಕೆ ಸರ್, ಬಾಯ್ ಸರ್. ಓಕೆ, ಥ್ಯಾಂಕ್ ಯು. ನೀವು ನಿಧಾನಕ್ಕೆ. ಓಕೆ ಸರ್, ನಾನು ಬರ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಅಡಿಗೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಬರೀ ಕೈಲಿ ಬಂದ್ಬಿಟ್ಟಿದ್ದೀರಾ? ಏನ್ ಗುರುಜಿ ಇದು? ನೋಡಿ, ಮಾವಿನ ಹಣ್ಣು ತರನೇ ಕಾಣುವಂತ ಹಣ್ಣು ಪರಂಗಿ ಹಣ್ಣು. ಅಯ್ಯೋ, ನಾನು ಏನೋ ಅನ್ಕೊಂಡೆ, ನಾನು ಪರಂಗಿ ಹೇಳ ಅಂತ ನೀವೇನೋ ಸ್ವಲ್ಪ ಹೇಳಿ ಅಂದ್ರಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಓಕೆ, ಸೊ ಪರಂಗಿ ಹಣ್ಣಿನ ಮಿಲ್ಕ್ ಶೇಕ್. ಪರಂಗಿ ಹಣ್ಣಿನ ಮಿಲ್ಕ್ ಶೇಕ್ ಬೇಕಾಗುವ ಸಾಮಗ್ರಿಗಳು: ಪರಂಗಿ ಹಣ್ಣು, ಬಾದಾಮಿ ಬೀಜದ ಹಾಲು. ಓಕೆ, ಮಿಲ್ಕೆ ತಂದ್ವಲ್ಲ ಗುರುಜಿ? ಮಿಲ್ಕ್ ನಿಮ್ಮ ಹೊಸ ರೆಫ್ರಿಜರೇಟರ್ ಅಲ್ಲಿ ಇಟ್ಟಿದ್ದೀವಿ. ಓಕೆ, ಅಡ್ವಾನ್ಸ್ ಟೆಕ್ನಾಲಜಿ. ಅಡ್ವಾನ್ಸ್ ಟೆಕ್ನಾಲಜಿ. ಜಸ್ಟ್ ರೈಟ್ ಟೆಂಪರೇಚರ್. ಇದು ಎಷ್ಟು ಬೇಕೋ ಟೆಂಪರೇಚರ್ ಅಷ್ಟೇ ತಗೊಳುತ್ತೆ. ಎಲ್ಲಾ ಟೆಂಪರೇಚರ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಲ್ಲ. ಯಾವ ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ. ಇದು ಹೊಸ ಟೆಕ್ನಾಲಜಿಯಿಂದ ಮಾಡಿರೋದು. ವೆರಿ ನೈಸ್. ಗೋದ್ರೇಜ್ ಅವರು ಬಿಟ್ರೆ ಲೇಟೆಸ್ಟ್ ಆಗೇ ಬಿಡ್ತಾರೆ. ಸೊ ಮೊದಲು ಪರಂಗಿ ಹಣ್ಣನ್ನು ಹಾಕೊಳ್ಳೋಣ. ಓಕೆ ಗುರುಜಿ. ಓಕೆ, ಅದಕ್ಕೆ ಬಾದಾಮಿ ಹಾಲನ್ನ. ಬಾದಾಮಿ ಹಾಲು ಅಂದ ತಕ್ಷಣ ಯಾವುದೋ ಪೌಡ್ರ್ ತಂದು ಮಿಕ್ಸ್ ಮಾಡಿ ಹಾಲು ಹಾಕಿ ಮಾಡಿರುವಂಥದ್ದಲ್ಲ. ಬಾದಾಮಿನ ನೆನೆಸಿ ಅದನ್ನ ಗ್ರೈಂಡರ್ ಹಾಕಿ ಗ್ರೈಂಡ್ ಮಾಡಿ ನಂತರ ಬಟ್ಟೆಯಲ್ಲಿ ಇಂಟ್ಕೊಂಡು ಮಾಡಿರುವಂಥ ಹಾಲಿದು. ಈ ಥರ ಬಾದಾಮಿ ಹಾಲು ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲಿ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಎಣ್ಣೆಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು, ಯಾವ ರೀತಿ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅನ್ನೋ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಸಕ್ಕರೆ, ಬೆಲ್ಲ ಏನು ಬೇಕಾಗಿಲ್ಲ. ನ್ಯಾಚುರಲ್ ಆಗಿ, ಮೈಲ್ಡ್ ಆಗಿ, ಬ್ಯೂಟಿಫುಲ್ ಆಗಿರುತ್ತೆ. ಓಕೆ. ಆ ಬಣ್ಣ ನೋಡಿ ಎಷ್ಟು ಮೈಲ್ಡ್ ಆಗಿ, ಏನು ಬ್ಯೂಟಿಫುಲ್ ಆಗಿದೆ. ಪರಂಗಿ ಹಣ್ಣು ಸೋ ಮೈಲ್ಡ್ ಅಂಡ್ ಸೋ. ತುಂಬಾ ಜನ ಬೆಳಗ್ಗೆ ಹೊತ್ತು ಒಂದೊಂದು ಪರಂಗಿ ಹಣ್ಣನ್ನ ತಿಂದು ಅಭ್ಯಾಸಗಳು ತುಂಬಾ ವರ್ಷಗಳಿಂದ ಮಾಡ್ಕೊಂಡಿರೋ ತುಂಬಾ ಜನ ಇದ್ದಾರೆ. ಪರಂಗಿ ಹಣ್ಣಿನ ಮಿಲ್ಕ್ ಶೇಕ್. ಪರಂಗಿ ಹಣ್ಣು ಜೊತೆಗೆ ಅದ್ರ ಜೊತೆಗೆ ಬಾದಾಮಿ ಹಾಲನ್ನು ಹಾಕಿ ಮಾಡಿರ್ತಕ್ಕಂಥ ಮಿಲ್ಕ್ ಶೇಕು ಬಾಲಕೃಷ್ಣ ಗುರುಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಜ್ಯೂಸ್ ಮಾಡ್ಕೊಳ್ಳಿ, ಮತ್ತೆ ಕುಡೀರಿ ಕೂಡ. ಪರಂಗಿ ಹಣ್ಣಿನ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪರಂಗಿ ಹಣ್ಣು, ಬಾದಾಮಿ ಬೀಜದ ಹಾಲು ಹಾಕಿ ಗ್ರೈಂಡ್ ಮಾಡಿದರೆ ಪರಂಗಿ ಹಣ್ಣಿನ ಮಿಲ್ಕ್ ಶೇಕ್ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ಮಾಡೋಣ ಇದನ್ನ.
ತುಂಬ ಬ್ಲ್ಯಾಂಡ್ ಆಗಿರುತ್ತೆ. ಒಳ್ಳೆ ಕಲಿತಾ ಪರಂಗಿ ಹಣ್ಣು ಚೆನ್ನಾಗಿದೆ. ಪರಂಗಿ ಹಣ್ಣು ಹೇಗಿದೆ ಈ ವಿಚಿತ್ರವಾದ ಕಾಂಬಿನೇಷನ್? ತುಂಬ ಅದ್ಭುತವಾಗಿದೆ ಗುರುಜಿ. ಇದು ಮಾತ್ರ ಮಾತಾಡಂಗಿಲ್ಲ. ನೋಡಿ, ಒಂದು ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿಲ್ಲ, ಬೇಕಾಗಿಲ್ಲ, ಫ್ಲೇವರ್ ಇಲ್ಲ, ಏನಿಲ್ಲ. ಬೇಕಾಗಿಲ್ಲ. ನಾವು ಹಾಕೊಂಡು ಅಭ್ಯಾಸ ಆಗ್ಬಿಟ್ಟಂಗೆ ಆಗ್ಬಿಟ್ಟಿದೆ ಆಕ್ಷನ್. ಮನಸ್ಸು ಆ ಥರ ಟೋನ್ ಅಪ್ ಆಗ್ಬಿಟ್ಟು ಖಂಡಿತವಾಗ್ಲೂ ಬೇಕಾಗಿಲ್ಲ. ತುಂಬಾ ಅದ್ಭುತವಾಗಿದೆ. ಒಂದು ಪ್ರಶ್ನೆ ಬೇರೆ ಇದೆ, ನಿಮ್ಗೆ ತುಂಬಾ ಹೊತ್ತಿಂದ ಒಬ್ರು ಕಾಯ್ತಾ ಇದ್ದಾರೆ. ಹಲೋ ಗುರು, ಏನ್ ತಮ್ಮ ಹೆಸರು ಹೇಳಿ? ಇಲ್ಲಿಂದ ಗುರುಜಿ ನಿಮ್ಮ ಹೆಸರು ಹೇಳ್ರಿ. ಉಪೇಂದ್ರ ಅಂತ ಸರ್, ಯಶವಂತಪುರ ಫೋನ್ ಮಾಡ್ತಾ ಇರೋದು. ಯಶವಂತಪುರದಿಂದನಾ? ಸರ್ ಹೇಳಿ ಉಪೇಂದ್ರ, ಯಾರ ಜೊತೆ ಮಾತಾಡ್ಬೇಕು? ಗುರು ಜೊತೆ ಮಾತಾಡ್ಬೇಕಾ ನೀವು? ಗುರು ಜೊತೆ ಮಾತಾಡ್ಬೇಕು ಸರ್. ಹೇಳಿ ಏನ್ ಪ್ರಶ್ನೆ ಕೇಳಿ ನಿಮ್ಗೆ? ನಮಸ್ಕಾರ ಉಪೇಂದ್ರ. ನನಗೆ ವೈಟ್ ಪ್ಯಾಚಸ್ ಇದೆ ಸರ್ ಗುರುಜಿಗಳೇ. ಓಕೆ. ಕೈಯಲ್ಲಿ ಇತ್ತು ಮತ್ತೆ ಮುಂಚೆ ಕಾಲಲ್ಲಿ ಇತ್ತು. ಅದಂಗೆ ಸ್ಪೆಟ್ ಆಗ್ತಾ ಚೆಸ್ಟ್ ಹತ್ರ ಆಗ್ತಾ ಇದೆ. ಓಕೆ. ಗಾಯ ಬಿದ್ದರೆ ಗಾಯ ಆಗ್ತಾರೆ, ಹಂಗೆ ವೈಟ್ ಸಾಧಾರಣವಾಗಿ ಈ ತರದ ತೊಂದರೆಗಳು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಹಿಂದಿನ ಜನ್ಮದಲ್ಲಿ ನಾವೇನಾದ್ರು ಸುಟ್ಟು ಹೋಗ್ಬಿಟ್ಟು, ಸಾಯುವಂಥ ಟೈಮ್ನಲ್ಲಿ ಸುಟ್ಟು ಹೋಗ್ಬಿಟ್ಟು ಚರ್ಮ ಎಲ್ಲ ಆ ಥರ ಬೆಂದಂಗೆ ಆಗ್ಬಿಟ್ಟು, ಬೆಳಗ್ಬಿಟ್ಟು ಬೆಂದಂಗೆ ಆಗ್ಬಿಟ್ಟಿದ್ರೆ, ಅಥವಾ ಈ ಥರ ಕೆಲವು ಸನ್ನಿವೇಶಗಳಲ್ಲಿ ಸ್ಕಿನ್ ಕೊಳತಂಗೆ ಆಗ್ಬಿಟ್ಟು ನಾವು ಸತ್ತು ನಮಗೆ ಅದರ ನೆನಪು ಸಬ್ಕಾನ್ಷಿಯಸ್ ಮನಸ್ಸಿನಲ್ಲಿ ಇದ್ದಾಗ ಈ ಥರ ತೊಂದರೆಗಳಾಗೋ ಸಾಧ್ಯತೆಗಳು ಇವೆ. ಅಪಾರ್ಟ್ ಫ್ರಮ್ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಏನು ಆಗುತ್ತೋ ಅದು ಬಿಟ್ಟು ಲ್ಯೂಕೋಡರ್ಮಾ ಅಂತ ಪ್ರಾಬಬ್ಲಿ ಕರಿಬೋದು ಇದನ್ನ. ಆ ಕಾರಣ ಬಿಟ್ಟು ಈ ಥರ ಅಂದ್ರೆ ಈ ಹಿಂದಿನ ಜನ್ಮದಿಂದಲೂ ಈ ಥರ ಆಗಕ್ಕೆ ಸಾಧ್ಯತೆ ಇದೆ. ಇದನ್ನ ಸರಿ ಮಾಡ್ಕೊಳಕ್ ಆಗಲ್ಲ ಅಂತ ನಾನು ಹೇಳೋದು ಕಷ್ಟ ಇದೆ. ಟ್ರೈ ಮಾಡ್ಬೋದು ಅಷ್ಟೇ, ನಾನು ಗ್ಯಾರಂಟಿ ಅಂತ ಹೇಳೋದಿಲ್ಲ. ಇದು ತುಂಬಾನೇ ಸ್ಲೋ ಇರುತ್ತೆ. ನೀವು ತುಂಬಾ ಸಾಹಸ ಮಾಡ್ದಂಗೆ ದಿನಕ್ಕೆ 3 ಗಂಟೆ 4 ಗಂಟೆ ಇದಕ್ಕೆ ಅಂತಾನೆ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ರೇಖಿ ಹಿಪ್ನಾಸಿಸ್ನ ನೀವು ಅಭ್ಯಾಸ ಮಾಡೋದು. ಒಬ್ಬರೇ ಕಲ್ತ್ರೆ ಸಾಕಿದಕ್ಕೆ 3 ಜನ ಬೇಕು, 2 ಬೇಕು, 4 ಜನ ಬೇಕು ಅಂತ ಏನಿಲ್ಲ. ನೀವು ಒಬ್ಬರು ಕಲ್ತ್ರೂ ಸಾಕಾಗುತ್ತೆ. ರೇಖಿ ಹಿಪ್ನಾಸಿಸ್ 4 ದಿನದ ಕ್ಲಾಸ್ ಕಲ್ತ್ಕೊಂಡು ನೀವು ಒಬ್ಬರೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಜೊತೆಗೆ ಬೇಕಿದ್ರೆ ನಾನೊಂದ್ 2 ದಿನ ಹೀಲಿಂಗ್ ಮಾಡ್ತೀನಿ. ಈ ತರ ಮಾಡಿದ್ರೆ ನಿಧಾನಕ್ಕೆ ಸರಿ ಹೋಗ್ಬೋದು. ನಾವು ಇದು ಗ್ಯಾರಂಟಿ ಕೊಡೋದಿಲ್ಲ. ತುಂಬಾ ಸ್ಲೋ ಪ್ರೋಗ್ರೆಸ್ ಇರುತ್ತೆ. ಮೋಸ್ಟ್ಲಿ ನನ್ನ ಅನಿಸಿಕೆ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಸರಿ ಮಾಡಕ್ ಆಗತ್ತೆ, ಆದ್ರೆ ತುಂಬಾ ತಾಳ್ಮೆ ಬೇಕು. ನಿಧಾನಕ್ಕೆ ಸರಿ ಮಾಡ್ಕೋತಾ ನೀವೇ ಹಾಸ್ಪಿಟಲ್ ಹೋಗಿದೆ ಗುರುಜಿಗಳೇ. ಹಾಸ್ಪಿಟಲ್ ಚೆಕ್ ಮಾಡ್ತೀವಿ ಗುರುಜಿಗಳೇ. ಅದು ಆಯಿಂಟ್ಮೆಂಟ್ ಕೊಟ್ಟಿರೋ, ಆಯಿಂಟ್ಮೆಂಟ್ ಕೊಟ್ಟು ಬಿಸಿಲು ನಿಂತ್ಕೊಂಡು ತಂದಿರೋ, ಅದೆಲ್ಲ ಟ್ರೈ ಮಾಡೋದು ಗುರುಜಿಗಳೇ. ಅದು ಹಂಗೆ ಕಮ್ಮಿ ಆಗಿತ್ತು, ಆಟೋಮೆಟಿಕ್ ಹಂಗೆ ಜಾಸ್ತಿ ಆಯ್ತು, ಗ್ರೋಯಿಂಗ್ ಆಗ್ತಾ ಆಕ್ಚುಲಿ 6th to 7th ಈ ತರ ಗುರುಜಿ. ಇವನ ಆಕ್ಚುಲಿ ಬಿಕಾಮ್ ಆಗ್ತಾ ಇರೋದು, ಇವಾಗ ಬಿಕಾಮ್. ನೀವು ಔಷಧಗಳನ್ನ ಏನ್ ಬಳಸ್ತಿರೋ ಅದು ಬಳಸ್ಕೊಳ್ಳಿ, ಅದು ಒಂದು ಭಾಗ. ಅದು ಸ್ಟಾಪ್ ಮಾಡಬೇಕು ಗುರುಜಿಗಳು, ಇದಾಗ್ತಾ ಕೆಲಸ ಮಾಡ್ತಾರೆ. ಎನಿವೆ ಅದು ನಿಮ್ಮ ಇಷ್ಟ. ಎನಿವೆ ಇವಾಗ ರೇಖಿ ಹಿಪ್ನಾಸಿಸ್ ಮಾಡ್ಕೊಂಡು ಹಿಂದಿನ ಜನ್ಮದ ಸಮಸ್ಯೆನ ಸರಿ ಮಾಡ್ಕೊಂಡ್ರೆ ಇದು ಸರಿ ಹೋಗ್ತಾ ಬರುತ್ತೆ. ಮತ್ತೊಂದು ಸೂಜೋಕ್ ಥೆರಪಿ ಅಂತ ನಾನು ಸಾಧಾರಣ ಹೇಳ್ತೀನಿ. ಅದರಲ್ಲಿ ಸೂಜೋಕ್ ಆಕ್ಯುಪಂಕ್ಚರ್ ಅಂತಾನು ಮಾಡ್ತೀವಿ. ಬರೀ ನಿಮ್ಮ ಕೈಗಳ ಮೇಲೇನೆ ಪುಟ್ಟ ನೀಡ್ಲು ಹಾಕ್ಬಿಟ್ಟು ಸರಿ ಮಾಡುವಂತ ಒಂದು ಸೈನ್ಸ್ ಅದು. ಅದ್ರ ಮುಖಾಂತರನು ಸ್ವಲ್ಪ ಮಟ್ಟಿಗೆ ನಾವು ಅಸಿಸ್ಟ್ ಮಾಡ್ಬೋದು. ಪುಟಾಣಿ ನೀಡ್ಲು ಬರುತ್ತೆ, ಅದನ್ನ ಡ್ರೈನೆಸ್ ಅನ್ನೋ ಒಂದು ಮೆರಿಡಿಯನ್ ಮೇಲೆ ಹಾಕಿ ಅದನ್ನ ಕಮ್ಮಿ ಮಾಡಿದಾಗ ಸರಿ ಹೋಗುವ ಅಥವಾ ಅನುಕೂಲ ಆಗೋದು ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಪ್ರಯತ್ನ ಮಾಡಿ ನೋಡಿ. ಕೆಲವುಗೆಲ್ಲ ಉತ್ತರ ಹೇಳೋದೇ ಕಷ್ಟ ಆಗ್ಬಿಡ್ತಲ್ಲ ಗುರು. ಬಹಳ ಕಷ್ಟ. ಅಂದ್ರೆ ಒಂದಂತೂ ನಾನು ಅನ್ಕೊಳ್ತೀನಿ, ಎಲ್ಲಾ ಡಾಕ್ಟರ್ ಹತ್ರಕ್ಕೆ ಹೋಗಿ ಏನು ಆಗಿಲ್ಲ ಅಂದಾಗಲೇ ಜನ ನಮ್ಮ ಹತ್ರ ಕೇಳೋದು, ನಮ್ಮ ಹತ್ರಕ್ಕೆ ಬರೋದು ಕೂಡ. ನಿಜ ಕೂಡ ಅಲ್ವಾ ಗುರುಜಿ? ನಿಜ ಕೂಡ. ಎಸ್ ಎಸ್. ಯಾಕಂದ್ರೆ ಸೈನ್ಸ್ ಅನ್ನೋದು ಎಷ್ಟು ಇಂಪ್ರೆಸ್ ಮಾಡಿಬಿಡಿದೆ ನಮ್ಗೆ ಅಂದ್ರೆ ನಮ್ಮ ಶಕ್ತಿಯನ್ನು ನಾವೇ ಮರ್ತು ಹೋಗ್ಬಿಡಿದ್ವಿ. ಅಷ್ಟು ಜೋರಾಗಿ ಬೇರೆ ದೇಶದವರು ಇಂಪ್ರೆಸ್ ಮಾಡಿದ್ದಾರೆ. ನಮ್ಮವರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಮ್ಮ ವಿದ್ಯೆಗಳನ್ನ ತಾತ್ಸಾರ ಮಾಡಿ ಮಲತಾಯಿಯ ಧೋರಣೆ ಮಾಡಾಕ್ಬಿಟ್ಟಿದ್ದಾರೆ. ಹಾಗಾಗಿ ಜನರಲ್ಲಿ ಮೆಡಿಕಲ್ ಸೈನ್ಸ್ ಹತ್ರ ಹೋಗೋದೇ ಮೊದಲನ ಆದ್ಯತೆ ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ. ಮಾಡ್ಲಿ. ಎನಿವೆ ಅದಾದ್ಮೇಲೆ ನಮ್ಮ ಹತ್ರ ಬಂದು ಸರಿ ಹೋದಾಗ ಅವ್ರಿಗೆ ನಂಬಿಕೆ ಬರುತ್ತೆ. ಒಳ್ಳೇದಾಗಿ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾಗಿರುವಂತಹ ಅಡಿಗೆ ಮಾಡಿ ತೋರಿಸ್ತೀನಿ ಮುರಳಿ ಅವರೇ ಅಂತ ಹೇಳಿದ್ದಾರೆ. ಮಗಳನ್ನ ಕರ್ಕೊಂಡು ಬೇರೆ ಬಂದಿದ್ದಾರೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ರಾಧಾ ಯೋಗೇಶ್. ರಾಧಾ ಯೋಗೇಶ್ ಅವರು ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯೋಗೇಶ್ ಏನ್ ಮಾಡ್ತಾರೆ? ಬ್ಯಾಂಕ್ ಎಂಪ್ಲಾಯ್. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರಾ? ಎಲ್ಲಿ? ಲಕ್ಷ್ಮೀ ವಿಲಾಸ್ ಬ್ಯಾಂಕ್. ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ಎಗ್ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಎಗ್ ಕಟ್ಲೆಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಎಗ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಮೊಟ್ಟೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಟ್ ಮಸಾಲ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಬ್ರೆಡ್ ಪೀಸ್, ಬ್ರೆಡ್ ಕ್ರಮ್ಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿರ ಸಾಕ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ?
ಒಂದು ಪ್ಯಾನ್ ಬೇಕು. ಇದು Pan? ಈರುಳ್ಳಿನ ಒಗ್ಗರಣೆ ಮಾಡ್ಕೊಂಬಿಡೋಣ. ಓಕೆ, ಮಾಡ್ಕೊಳ್ಳಿ. ರಾಧಾ ಅಲ್ಲ? ಹೌದು. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನು ಮಗಳ ಹೆಸರು? ನಿರೂಪ. ನಿರೂಪ. ಇಲ್ಲಿ ಆಸ್ಟಿನ್ ಟೌನಲ್ಲಿ ಮನೆ ಇರೋದಾ? ಹೌದು. ಏನೇನು ಮಾಡ್ತೀರಾ ಮಗಳಿಗೆ ಬ್ರೇಕ್ಫಾಸ್ಟು? ಬ್ರೇಕ್ಫಾಸ್ಟ್ ಅದೇ ಬ್ರೆಡ್, ಸ್ಯಾಂಡ್ವಿಚ್, ಓಕೆ. ಮತ್ತೆ ಇಡ್ಲಿ, ದೋಸೆ ಇವೆಲ್ಲ ಇಷ್ಟನಾ? ತುಂಬಾ ಇಷ್ಟ. ಎಷ್ಟು ಗಂಟೆಗೆ ಹೋಗ್ತಾರೆ ಯಜಮಾನ್ರ ಕೆಲಸಕ್ಕೆ? ಅವರು 9:30ಗೆ ಹೋಗ್ತಾರೆ. ಮಾರ್ನಿಂಗ್. ಓಕೆ, ಅಷ್ಟೊಳಗೆ ಎಲ್ಲ ಟಿಫನ್ ಮಾಡಿ ಕೊಡ್ಬೇಕು. ಮಾಡಿ ಕೊಡ್ಬೇಕು. ನಿಮ್ಮ ಅಮ್ಮನ ಮನೆ ಇರೋದಿಲ್ಲಿ? ಗೌರಿಬಿದನೂರು. ನಮ್ಮ ತಾಯಿ ಗೌರಿಬಿದನೂರಾ? ನಿಮ್ಮ ಯಜಮಾನ್ರ ಮನೆ? ಇಲ್ಲೇ ಬೆಂಗಳೂರು ಆಸ್ಟಿನ್ ಟೌನ್. ಆಸ್ಟಿನ್ ಟೌನ್ನ. ಯಾರು ಇದ್ದೀರಾ ಮಲ್ಲಿ? ನಾನು ನಮ್ಮ ಯಜಮಾನ್ರು 2 ಮಕ್ಕಳು ಅಷ್ಟೇ. ಇನ್ನೊಂದು ಮಗು ಯಾವುದು? ಚಿಕ್ಕ ಮಗು 1 ಇಯರ್ ಬೇಬಿ, ಬಾಯ್ ಬೇಬಿ. ಓಕೆ ಓಕೆ. ಕರ್ಕೊಂಬಂದಿಲ್ವಾ? ಮಲ್ಲೆ ಬಿಟ್ಟು ಬಂದಿದ್ದೀರಾ? ಇಲ್ಲ, ಕರ್ಕೊಂಡ್ ಹಾಕೋಬಹುದು ಬಂದಿದ್ದೀನಿ. ಹಾಕೋಬಹುದು ಹಾಕೋಬಹುದು. ಈರುಳ್ಳಿ ಎಸ್. ಇದು ಸ್ವಲ್ಪ ಬ್ರೌನ್ ಆಗಲಿ. ಆಗಲಿ ಆಗಲಿ ಆಗಲಿ, ನೋ ಪ್ರಾಬ್ಲಮ್. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ರಾಧಾ ಅವರು? ಫ್ರೀ ಟೈಮ್ ಅಷ್ಟು ಸಿಗಲ್ಲ, ಚಿಕ್ಕ ಪಾಪು ಇದೆ. ಓಕೆ. ಏನು ಮಗು ಹೆಸರು? ಸಣ್ಣ ಪಾಪು ಹೆಸರು? ತುಷಾರ್. ತುಷಾರ್. ಮತ್ತೆ ನಿರೂಪ. ನಿರೂಪ. ಯೋಗೇಶ್ ಬಂದಿದಾರಲ್ಲ? ಬಂದಿದ್ದಾರೆ. ಅವ್ರು ಎತ್ಕೊಂಡು ಕೂತ್ಬಿಟ್ಟಿದ್ದಾರೆ ಪಾಪ. ಮಧ್ಯಾಹ್ನದಿಂದ ಅದೇ ಕೆಲಸ ಕೊಟ್ಟಿದ್ದೀರಾ? ಹಸಿಮೆಣಸಿನ್ಕಾಯಿ. ಎಸ್. ಯೋಗೇಶ್ಗೆ ಏನು ಇಷ್ಟ? ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಜಾಸ್ತಿ ಇಷ್ಟ. ನಾನ್ ವೆಜ್ ಇಷ್ಟ. ಏನು ಮಾಡ್ಕೊಡ್ತೀರಾ ಪಾಪ ಅವ್ರಿಗೆ? ಅವ್ರಿಗೆ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಆಮೇಲೆ ಫಿಶ್ ದಮ್ ಬಿರಿಯಾನಿ. ಫಿಶ್ ದಮ್ ಬಿರಿಯಾನಿ ಮಾಡ್ತೀರಾ? ಓ, ವೆರಿ ಗುಡ್. ಆಮೇಲೆ ಕಬಾಬ್ ತುಂಬಾ ಇಷ್ಟ. ಓಹೋ ಹೋ. ಸ್ವಲ್ಪ ಬ್ರೌನ್ ಆಗಿ. ಬ್ರೌನ್ ಆಗಲಿ ಅಲ್ಲ? ಸ್ವಲ್ಪ ಆಗ್ತದೆ, ಬ್ರೌನ್ ಆಗ್ತದೆ, ಏನು ಟೆನ್ಷನ್ ಇಲ್ಲ, ಆಗ್ತದೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ಲೇವರಿಗೋಸ್ಕರ. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ರಾಧಾವ್ರೆ? 7 ಇಯರ್ಸ್ ಆಯ್ತು. 7 ಇಯರ್ಸ್ ಆಯ್ತಾ? ಆಫ್ ಮಾಡ್ಬೇಕು. ಅಪ್ಪ ಮಾಡಿ ಕಡೆ ಮಾಡಿ. ಒಂದು ಮಿಕ್ಸಿಂಗ್ ಬೌಲ್ ಬೇಕು. ಏನಕ್ಕೆ? ಇದು ಮಿಕ್ಸ್ ಮಾಡ್ಕೊಳ್ಳೋಕೆ. ತಗೊಳ್ಳಿ. ಇದು ಆಲೂಗಡ್ಡೆ. ಎಸ್. ಒಂದು ಆಲೂಗಡ್ಡೆ ಮ್ಯಾಶ್ ಮಾಡ್ಕೋಬೇಕು. ಮಾಡಿ 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 ಮಾಡಿ. ಚೆನ್ನಾಗಿ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆ ಅಲ್ವಾ? ಬೇಯಿಸಿರೋ ಆಲೂಗಡ್ಡೆ. ಓಕೆ. ಇದಕ್ಕೆ ಬೇಯಿಸಿರೋ ಮೊಟ್ಟೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಹಾಕಿ ಹಾಕಿ. ಎಷ್ಟು ಮೊಟ್ಟೆ ಬೇಯಿಸ್ಕೊಂಡಿದ್ದೀರಿ? 3 ಮೊಟ್ಟೆ ಬೇಯಿಸ್ಕೊಂಡು. 3 ಮೊಟ್ಟೆ ಬೇಯಿಸ್ಕೊಂಡಿದ್ದೀರಾ? ಓಕೆ. ಕೊತ್ತಂಬರಿ 3 ಮೊಟ್ಟೆ ಜೊತೆಗೆ ಆಲೂಗಡ್ಡೆ ಮಿಕ್ಸ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಉಪ್ಪು. ಎಸ್. ಸ್ವಲ್ಪ ಚಾಟ್ ಮಸಾಲ 1/2 ಸ್ಪೂನು. ಆಮೇಲೆ ಜೀರಾ ಪೌಡರ್ ಅಂತ 1/2 ಸ್ಪೂನ್. ಓಕೆ. ಆಮೇಲೆ ಪೆಪ್ಪರ್ ಪೌಡರ್ 1/2 ಸ್ಪೂನ್. ಖಾರಕ್ಕೋಸ್ಕರನಾ? ಅದೊಂದೇ ಖಾರ ಕೊಡೋದು? ಇದು ಹಸಿಮೆಣಸಿನ್ಕಾಯಿ ಹಾಕ್ತೀವಿ. ಹಾಕ್ತೀರಾ? ಹಾಕಿದೀನಿ. ಓಕೆ ಓಕೆ. ಮತ್ತೆ ಅದು ಓಕೆ. ಅಂದ್ರೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಈರುಳ್ಳಿನ ಫ್ರೈ ಮಾಡಿರುವಂಥದ್ದು, ಮೆಣಸಿನ್ಕಾಯಿ ಹಾಕಿರೋಂಥದ್ದು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆಲೂಗಡ್ಡೆ, ಮೊಟ್ಟೆ, ಹುರಿದಿರೋಂಥದ್ದೆಲ್ಲ ಹಾಕಿ ಕಲ್ಸ್ಕೊಳ್ತಾ ಇದ್ದೀರಾ? ಇದಕ್ಕೆ ಬ್ರೆಡ್ ನೀರಲ್ಲಿ ನೆನೆಸ್ಕೊಂಡು ಬೈಂಡಿಂಗ್ಗೋಸ್ಕರ ಮಾಡಿ ಮಾಡಿ ಮಾಡಿ. ನೀರು ಹಾಕೊಳ್ಳಿ. ಆ ಬ್ರೆಡ್ಗೆ ಹಾಕ್ಬಿಡ್ತಾ ಇದ್ದೀರಾ? ಇದು ನೀರು ಅದರಲ್ಲಿ ನೀರು ಹಾಕಿ 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 ಸೋಕ್ ಮಾಡ್ತೀನಿ. ಓಎಸ್. ಬ್ರೆಡ್ ಅನ್ನ ನೀರಲ್ಲಿ ನೆನೆಸಿ ಹಿಂಡ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀರಾ? ಅದು ಗಟ್ಟಿ ಬರಲಿ ಅಂತನಾ? ಎಸ್. ಇದು ಟೇಸ್ಟ್ ಕೊಡುತ್ತೆ ಬ್ರೆಡ್. ಕೊಡಿ ಕೊಡಿ ಕೊಡಿ.
ಪ್ಯಾನ್ ಇಟ್ಕೊಳ್ಳೋದಾ? ಹಾಂ, ತವಾ ಫ್ರೈ ಮಾಡಿ. ಓಕೆ, ಬ್ರೆಡ್ ಕ್ರಮ್ಸ್ ಅಲ್ಲ ಅದು? ಹಾಂ, ಬ್ರೆಡ್ ಕ್ರಮ್ಸ್. ಓಕೆ, ಹಾಕೊಳ್ಳಿ. ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ಡನ್ನು ಚೆನ್ನಾಗಿ ಫ್ರೈ ಮಾಡಿ ಪೌಡ್ರ್ ಮಾಡ್ಕೋಬೋದು, ಇಲ್ಲ ರಸಕ್ಕನ್ನ ತಂದು ಪೌಡ್ರ್ ಮಾಡ್ಕೋಬೋದು. ಕುತ್ಕೊಳ್ತಾ? ಹಾಂ, ಕೂತ್ಕೊಳ್ಳಿ. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾಯಿಲು? ಹಾಂ, ಸಾಕು. ಜಾಸ್ತಿ ಆಯಿಲ್ ಹಾಕಿದ್ರೆ ಬಿಟ್ಟು ಓಪನ್ ಆಗಿಬಿಡುತ್ತೆ. ಹೌದೌದು, ಗೊತ್ತಿದೆ. ಓಕೆ, ವೆರಿ ಗುಡ್. ಹಾಕ್ಬೋದಾ? ಹಾಕ್ಬೋದಾ? ಆರಾಮಾಗಿ ಮಾಡ್ತಾ ಹೋಗಿ. ಒಳ್ಳೆ ಸೈಜ್, ಕರೆಕ್ಟ್ ಸೈಜ್ ಮಾಡ್ತಾ ಇದ್ದು ಮಾಡಿ. ಇದು ಬ್ರೆಡ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಬ್ರೆಡ್ ಬನ್ ಜೊತೆ ಮಧ್ಯೆ ಇಟ್ಕೊಂಡು ತಿನ್ಬೋದಲ್ಲ? ತುಂಬಾ ಚೆನ್ನಾಗಿರುತ್ತೆ. ಏನ್ ಗೊತ್ತಾರದವ್ರೆ, ಇದು ಹಂಗೇನಾದ್ರು ತಿಂದ್ರೆ ಚೆನ್ನಾಗಿರೋದು, ಹಾಂ, ಹಂಗೆ ತಿಂದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿರೋದು. ಸ್ವಲ್ಪ ಏನು ಮಾಡ್ಬೇಕಾ? ಕುಡಿ. ಇಲ್ಲ, ಅದಾಗುತ್ತೆ, ಏನು ಟೆನ್ಷನ್ ಇಲ್ಲ. ಅದು ಮೊಟ್ಟೆ, ಬೇಯಿಸಿರೋ ಮೊಟ್ಟೆ ಇರೋದ್ರಿಂದ ಅದು ಫಟಾಫಟ ಅಂತ ಹೊಡೆಯುತ್ತೆ. ಓಕೆ, ಕಡಿಮೆ ಉರಿಲೇ ಬೇಯಿಲ್ಲ? ಹಾಂ, ಎಣ್ಣೆ ಸಾಕಾ? ಚೆನ್ನಾಗಿ ಇಷ್ಟೇನೆ ಬೇಯಬೇಕು. ಸಾಕು, ಸಾಕಾ? ಸಾಕು. ಇದಾಗಿದೆ ಇದು 3. ತೆಗ್ಬೋಣ 3ನ? ಓಕೆ, ಸಾಕು ಅಷ್ಟೇನೆ? ಸಾಕು. ಎಲ್ಲ ಬಾಯ್ಲ್ ಆಗಿದೆ ಅಲ್ಲ, ಏನು Okay. ಅಷ್ಟು ಬೇಕಾಗಿಲ್ಲ. ಓಕೆ, ಈ 3 ಕತೆನಾ? ಓಕೆ, ಆ ಬೇಯಿಸಿರೋ ಮೊಟ್ಟೆ ಇರೋದ್ರಿಂದನೇ ಅದು ಪಟ್ 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 ಅಂತ ಸೌಂಡ್ ಬರೋದು ನೋಡಿ. ಅದೇ ಅದೇ ಅದರದೇ ಅದು. ಇದು ಸಿಂಬಲ್ಲೇ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಒಳಗಡೆ ಎಲ್ಲ ಒಳಗಡೆ ಬೆಂದಿರಲ್ಲ, ಹಂಗೆ ಮೇಲ್ಗಡೆ ಮಾತ್ರ ಇರುತ್ತೆ. ಕಪ್ಪಾಗ್ಬಿಡುತ್ತಲ್ಲ. ಇದು ಸಿಮ್ ಮಾಡಿ ಇನ್ನು ಸ್ವಲ್ಪ. ಸಿಮ್ಮಲ್ ಇದೆ? ಇಲ್ಲ, ಸಿಮ್ಮಲ್ ಇದೆ, ಸಿಮ್ಮಲ್ ಇದೆ. ಓಕೆ, ಸೀದೋಯ್ತು. ಅದು ಸೀದಿರೋದಲ್ಲ, ಅದು ಆ ಕಲರು ನಿಮಗೆ ಕೆಳಗಡೆ ನಾವು ಬರ್ನ್ ಮಾಡಿರ್ತೀವಲ್ಲ ಅದ್ರದ್ದು. ಓಕೆ, ರಾಧಾ ಆಯ್ತಾ? ಆಯ್ತು, ಆಫ್ ಮಾಡ್ಲಾ? ಆಫ್ ಮಾಡಿ. ಓಕೆ, ನಿಮ್ಮಲ್ಲಿ ಮಾಡೋದ್ರಲ್ಲಿ ಹಿಂಗೆ ಬಂದಿದ್ದ? ಇದು ಇನ್ನು ಸಿಮ್ಮಲ್ ಬೇಯಿಸ್ಕೊಂಡ್ರೆ ಇಷ್ಟು ಬ್ಲಾಕ್ ಆಗಲ್ಲ, ಅದೆಲ್ಲ ಹಂಗೇನೆ ಬ್ರೌನ್ ಕಲರ್ ಇರುತ್ತೆ. ಎಸ್, ಜೋಡಿಸ್ಕೊ, ಹಿಂಗೆ ಜೋಡಿಸ್ತೀರ ಅದರೊಳಗಡೆ. ಎಸ್, ಎಗ್ ಕಟ್ಲೆಟ್ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ಹೇಳಿ. ರಾಧಾ ಅವರು ಕಷ್ಟಪಟ್ಟು ಇಷ್ಟಪಟ್ಟು ಎಗ್ ಕಟ್ಲೆಟ್ ನ ಮಾಡ್ಬಿಟ್ಟಿದೆ. ರಾಧಾ ಯೋಗೇಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಎಗ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ.
ಒಂದು ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಮ್ಯಾಶ್ ಮಾಡಿ ನಂತರ ಬೇಯಿಸಿ ಸಣ್ಣಗೆ ಹೆಚ್ಚಿದ ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಾಟ್ ಮಸಾಲ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಫ್ರೈ ಮಾಡಿದ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಬ್ರೆಡ್ ಪೀಸ್ ಅನ್ನು ನೀರಲ್ಲಿ ನೆನೆಸಿ ಮ್ಯಾಶ್ ಮಾಡಿ ಹಾಕಿ. ಈ ಮಿಶ್ರಣವನ್ನು ಕಟ್ಲೆಟ್ ಆಕಾರದಲ್ಲಿ ತಟ್ಟಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ಎಗ್ ಕಟ್ಲೆಟ್ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ. ಮಗಳು ತಿನ್ಸಿದಿರಾ ಇದನ್ನ? ತಿಂತಾಳೆ. ತಿಂತಾಳ ಮಗಳು? ತಿಂತಾಳೆ. ಓಕೆ, ಅಮ್ಮ ಚೆನ್ನಾಗಿ ಮಾಡ್ತಾರಲ್ಲ. ಏನ್ ಮಗಳ ಹೆಸರು ಅಂತೇಳಿ? ನಿರೂಪನಾ? ನಿರೂಪ. ಇದು ಬ್ರೆಡ್ ಜೊತೆ ಬಟರ್ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದೀರಾ. ಉಪ್ಪು ಜಾಸ್ತಿ ಅನಿಸುತ್ತೆ ಅಲ್ಲ? ಪರವಾಗಿಲ್ಲ, ಆದ್ರೂ ಒಂದು ಎಗ್ ಕಟ್ಲೆಟನ್ನು ಮಾಡಿ ಕೊಟ್ಟಿದ್ದೀರಾ. ನಿಮ್ಮ ಮಗಳಿಗೋಸ್ಕರ ಯೂನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ ಕುಕ್ಕೀಸು ನಿಮಗೆ, ತಗೋ. ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ನಬೇಕು ಅಂದಾಗ ನಮ್ಮ ಮಯ್ಯಾಸ್ ಅವರ ಬೇಲ್ ಬಾರ್ನ ತಿನ್ಬೋದು, ನ್ಯಾನೋ ಟೆಕ್ನಾಲಜಿನ ತಯಾರು ಮಾಡಿರುವಂಥದ್ದು. ಇದಾದ್ಮೇಲೆ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ನಿಮಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ಮುಳಿಯಾ ಜ್ಯುವೆಲರ್ಸ್ ಅವರು. ಮಡಿಕೇರಿ, ಪುತ್ತೂರಿನ ತುಂಬ ಜನಪ್ರಿಯವಾದಂಥ 1943ನೇ ಇಸ್ವಿಲಿ ಓಪನ್ ಆದಂಥ ಜ್ಯುವೆಲರಿ ಶಾಪು. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲೂ ಕೂಡ ಇವರ ಶೋರೂಮ್ ಇದೆ. ಈ ಬೆಳ್ಳಿಯ ಫಲಕ ನಿಮಗೋಸ್ಕರ ಮೇಡಮ್. ಜೊತೆಗೆ ನಿಮ್ಮೊಂದು ನಮ್ಮ ಒಗ್ಗರಣೆ ಡಬ್ಬಿಯ ಪುಸ್ತಕ ಕೂಡ ಸಿಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಾಧಾ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ತಂಡದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಬುರುಡಿ ಅವರೇ, ಯಾರನ್ನು ಕರೆಸ್ಬೇಕಾಗಿತ್ತು ನೀವು? ಫಟಾಫಟದ ತೋರಿಸ್ಬೇಕಾಗಿತ್ತಲ್ವಾ? ಎಲ್ಲಿ ಪ್ರಕಾಶ್ ರಾವ್ ಅವರು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಚೆಫ್ ನಮ್ಮ ಪ್ರಕಾಶ್ ರಾವ್ ಅವರು. ಪ್ರಕಾಶ್ ರಾವ್ ನಮಸ್ಕಾರ, ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಬಹಳ ಖುಷಿಯಾಗಿ ಬರ್ತಾ ಇದೀರಾ? ಏನ್ ಮಾಡ್ತಾ ಇದೀರಾ ಇವತ್ತು? ಇವತ್ತು ನಾನು ಮಟನ್ ಪಕೋಡ ಮಾಡ್ತೀನಿ ಸರ್. ಮಟನ್ ಪಕೋಡನ ಯಾಕ್ರಿ ಹಿಂಗಾಗ್ಬಿಟ್ರಿ? ಈರುಳ್ಳಿ ಪಕೋಡ ಮಾಡ್ತಿದ್ರಿ, ಓಕೆ. ಅದೇನೋ ಬದನೆಕಾಯಿ ಪಕೋಡ ಮಾಡ್ತಿದ್ರು, ಓಕೆ. ಮಟನ್ ಪಕೋಡ ಬಂದ್ಬಿಟ್ರೆ ಮಾಡ್ತಾರ ಮಟನ್ ಪಕೋಡ ಮಾಡ್ತಾರಾ ಎಲ್ಲಾರು? ಇಲ್ಲ, ನಾವು ಮಾಡ್ತೀವಿ. ನೀವು ಮಾಡ್ತೀರಾ? ನಾವು ಮಾಡ್ತೋಸಿ ನೋಡಿ ಚೆನ್ನಾಗಿದ್ರೆ ಮನೆ ಮಾಡ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಮಟನ್ ಪಕೋಡ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಟನ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬ್ರೆಡ್ ಕ್ರಮ್ಸ್, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಮೊಟ್ಟೆ, ಮೈದಾ ಹಿಟ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇದು ಮಟನ್ ನ ಬೇಯಿಸ್ಕೊಂಡ್ ತಂದಿದ್ದೀರಾ? ಹೌದು ಸರ್. ಎಷ್ಟು ವಿಷಲ್ ಕೂರ್ಸಿದ್ದೀರಾ? 4 ವಿಷಲ್ ಕೂರ್ಸಿದ್ದೀರಾ. ಓಕೆ, ಏನ್ ಕೊಡ್ಲಿ ನಾನು ನಿಮಗೆ? ಇವಾಗ ಮಿಕ್ಸಿಂಗ್ ಬೌಲ್ ಬೇಕು. ಎಣ್ಣೆ ಕೆರೆಗೆ ಇಟ್ಕೊಳ್ಳೋಣ. ಹಾಂ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಷ್ಟೊಂದು ಬೋಲ್ಗೆ ಹಾಲಿನ ಈರುಳ್ಳಿ ಹಾಕ್ತೀನಿ. ಹಾಕಿ. ಏನು ಪಕೋಡ ಅಂತಾರೆ ಈರುಳ್ಳಿನೇ ಬೇಕಾಗುತ್ತೆ ಪಕೋಡಕ್ಕಲ್ಲ? ಹೌದು. ಆದ್ರೂ ಇದು ಈರುಳ್ಳಿ ಪಕೋಡ ಅಲ್ಲ, ಮಟನ್ ಪಕೋಡ. ಆಮೇಲೆ ಮಟನ್ ಸಹ ಬೋನ್ಲೆಸ್ ಇದು. ಓಕೆ, ಬೇಯಿಸ್ಕೊಂಡಿರೋದು. ಓಕೆ, ಮಟನ್ ಹಾಕಿ. ವೆರಿ ಗುಡ್. ಹೊಸ ಪ್ರಯೋಗ. ಹೌದು ಸರ್. ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಸರ್. ಆಮೇಲೆ ಇದು ಬ್ರೆಡ್ನ ಪುಡಿ, ಬ್ರೆಡ್ ಕ್ರಮ್ಸ್ ಹಾಕೊಳ್ಳಿ ಸರ್. ಬ್ರೆಡ್ ಕ್ರಮ್ಸ್ ಏನದು? ಕಾರ್ನ್ಫ್ಲವರ್ ಸ್ವಲ್ಪ. ಓಕೆ, ಕಾರ್ನ್ಫ್ಲವರ್ ಒಂದು ಅರ್ಧ ಸ್ಪೂನ್. ಓಕೆ. ಮೈದಾ ಹಿಟ್ಟು 1 ಸ್ಪೂನ್ ಹಾಕ್ತೀನಿ. ಓಕೆ. ಏನು ಬೇಕಾದ್ರೆ ಕಡಲೆ ಹಿಟ್ಟು ಪಕೋಡಕ್ಕೆ ಬೇಕಾಗಿರೋದೇ ಇದು. ಕಡಲೆ ಹಿಟ್ಟು 2 ಸ್ಪೂನ್ ಹಾಕ್ತೀನಿ. 3 ಸ್ಪೂನ್. ಓಕೆ ಸರ್. ಓಕೆ. ಗ್ರೀನ್ ಚಿಲ್ಲಿ, ಪುದೀನ ಸೊಪ್ಪು, ಪುದೀನ, ಕೊತ್ತಂಬರಿ ಎಲ್ಲ ಇದೆಯಾ? ಇದೆ. ಪುದೀನ ಮಾತ್ರನಾ? ಪುದೀನ ಮಾತ್ರ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ ಸರ್. ಹೌದು, ಮೊಟ್ಟೆ ಹಾಕ್ತೀನಿ. ಹಾಕಿ. 1 ಮೊಟ್ಟೆನಾ? ಹೌದು. ಮಟನ್ ಅಂದರೆ ಚಿಕನ್ ಅಂದರೆ ಮೊಟ್ಟೆ ಬೇಕೇ ಬೇಕಲ್ಲ, ಬೈಂಡಿಂಗ್ ಪರ್ಪಸ್. ಹೌದು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಓಕೆ. ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ಬಿಡ್ತೀನಿ ಸ್ವಲ್ಪ. ಹಾಕೊಳ್ಳಿ. ಸಾಕಷ್ಟು. ಸಾಕು. ಓಕೆ ಸರ್.
ಎಣ್ಣೆ ಬಿಸಿ ಆಗಲಿ ಅಷ್ಟೊತ್ತು ಮಿಕ್ಸ್ ಮಾಡ್ತಿದ್ದೆ. ಮಾಡಿ. ಇದನ್ನೇನು ಇದನ್ನ ಬೊಂಡ ಥರ ಬಿಡ್ತೀರಾ ಅಥವಾ ಹಿಂಗೆಲ್ಲ ಮಿಕ್ಸ್ ಮಾಡಿಬಿಡ್ತೀರಾ? ಮಿಕ್ಸ್ ಮಾಡ್ಬೋದು, ಹೆಂಗೆ ಥರ ಮಾಡ್ಬೋದು. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಟನ್ ಪಕೋಡನ ಮಾಡಿ ತೋರಿಸ್ತಾ ಇದ್ದೀವಿ. ಯೂಶಲಿ ಈರುಳ್ಳಿ ಪಕೋಡ ಓಕೆ, ಬದನೆಕಾಯಿ ಪಕೋಡನೂ ಓಕೆ. ಈಗ ಮಟನ್ ಪಕೋಡಕ್ಕೆ ಬಂದ್ಬಿಟ್ಟಿದ್ದಾರೆ ನಮ್ಮ ಪ್ರಕಾಶ್ ರಾವ್ ಅವರು. ಇನ್ನು ಏನೇನು ಪಕೋಡ ಮಾಡಿದೆ ಇಲ್ಲ, ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ಇಷ್ಟಪಟ್ಟು ತಿನ್ಬೋದು. ಚೆನ್ನಾಗಿಲ್ಲ ಅಂದ್ರೆ ಇಷ್ಟಪಟ್ಟು ತಿನ್ನಕ್ಕಾಗಲ್ಲ. ಮಟನ್ ಚಿಕನ್ ಅಂದ್ರೆ ಇಷ್ಟ ಆಗುತ್ತೆ. ಆಗ್ಬಿಡುತ್ತೆ ಅಂತೀರಾ? ಯಾಕೆ ಜೊತೆ ಈರುಳ್ಳಿ ಇದೆಯಲ್ಲ, ಹೌದು, ಚೆನ್ನಾಗಿರುತ್ತೆ. ಗೊತ್ತಾಗಲ್ಲ ಇದು ಮಟನ್ ಇದೆಯಾ ಅಂತ. ನೋಡಿ ಹಂಗಂತೀರಾ? ನೋಡಿ ಇವಾಗಲೇ ಕಾಣ್ತಾ ಇಲ್ಲ ಇಲ್ಲಿದೆ ಅಂತ, ಹುಡುಕ್ಬೇಕಾಗುತ್ತೆ. ಏನ್ ಮಾಡ್ತಾರೆ, ಚೆನ್ನಾಗಿ ಮ್ಯಾಸ್ ಮಾಡಿದ್ರೆ ಈ ತರ ಎಲ್ಲ ಒಂಥರ ಸೇರ್ಕೊಂಡ್ಬಿಡ್ತೀವಿ, ಗೊತ್ತೇ ಆಗಲ್ಲ ಎಲ್ಲಿದೆ ಮಟನ್. ಹೌದು. ಈ ಎಣ್ಣೆ ಬಿಸಿ ಆದ್ರೆ ಬಿಡೋಣ. ಇದು ಇನ್ನೂ ಸ್ವಲ್ಪ ಬಿಸಿ ಆಗ್ಬೇಕಾಗ್ಲಿ, ಸ್ವಲ್ಪ ಬಿಸಿ ಆಗಲಿ, ಚೂರು ಬಿಸಿ ಆಗ್ಬೇಕು. ಬಿಸಿ ಆದ್ರೆ ಇಲ್ಲಾಂದ್ರೆ ದೂರ ಆಗ್ಬಿಡುತ್ತೆ. ಹೌದೌದು. ಮತ್ತೆ ಇನ್ನೇನು ಪ್ರಕಾಶ್ ಅವ್ರ ಸಮಾಚಾರ? ಕೆಲಸಗಳೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಮಸ್ತ್ ಬರ್ತಾ ಎಲ್ಲ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದ್ದೀರಾ? ಆರ್ಡರ್ಗಳು ಬರ್ತಾ ಇದೆ, ಕ್ಯಾಟರಿಂಗ್ ಮಾಡ್ಕೊಡ್ತಾ ಇದ್ದೀನಿ ನಾನು. ನೀವು ಕ್ಯಾಟರಿಂಗ್ ಶುರು ಮಾಡಿದ್ದೀನಿ. ನಾನ್ ವೆಜ್ ಕ್ಯಾಟರಿಂಗಾ ವೆಜ್ ಕ್ಯಾಟರಿಂಗಾ? ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಓಕೆ ಎಲ್ಲ ಮಾಡ್ತೀನಿ. ಓಕೆ ಸರ್. ಯಾಕಂದ್ರೆ ನಾವು ಒಂದು 20 ವರ್ಷ ಹೋಟ್ಲ ಮಾಡಿ ಎಲ್ಲ ಗೊತ್ತಿರುತ್ತೆ. ಹೌದು ಸರ್. ಕೇಳ್ತಾರೆ ನೀವು ಆಫೀಸ್ ಎಲ್ಲಿ ಬರುತ್ತಂತ. ಆಫೀಸ್ ಬೇಗ ಓಪನ್ ಮಾಡ್ತೀನಿ. ಅದೇ ಫೋನೇ ಆಫೀಸ್ ಏನಕ್ಕೆ ಬೇಕು? ಅದೇ ಏನ್ ಬೇಕು, ಫೋನೇ ಮಾಡಿ ಸಾಕು. ಅದೇ ಆಫೀಸ್ ಬಂದು ಮೀಟ್ ಮಾಡ್ಬೋದ್ರೆ ಅಲ್ಲಿ ನಾವು ಯಾವ ಜಾಗ ಅಷ್ಟೇ 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 ಬಿಡೋಣ ಸರ್. ಬಿಡ್ಬೋದು ಬಿಡಿ ಸರ್. ಥರನ ಬಿಡ್ಕೋಬೋದು, ಇಲ್ಲಾಂದ್ರೆ ನಾವು ಈ ಥರ ಬಿಡ್ಕೋಬೋದು, ಇಲ್ಲಾಂದ್ರೆ ಬಿಡಿ ಬಿಡಿ. ಅದು ಹೆಂಗೆ ಬಿಡ್ತೀರಾ ಬಿಡಿ, ಬಿಡ್ಬೇಕಷ್ಟೇ ಅಷ್ಟೇ. ಓಕೆ, ಸೇಮ್ ಪಕೋಡ ಬಂದಂಗೆ ಬರ್ತದೆ. ಬಟ್ ಒಳಗಡೆ ಮಟನ್ ಇರೋದು ಯಾರಿಗೂ ಗೊತ್ತಿರಲ್ಲ. ಅದು ನಾವು ಬೇಯಿಸ್ಕೊಂಡ್ಬಿಟ್ಟಿರೋದ್ರಿಂದ ಹೌದೌದು, ಉಪ್ಪು ಖಾರ ಚೆನ್ನಾಗಿ ಬೇಯಿಸ್ಬಿಟ್ಟಿದೀವಿ. ಫಟಾಫಟ್ ಅಂತ ಮಾಡ್ಕೋಬಹುದಂತ ಅತ್ಯಂತ ಅದ್ಭುತವಾದಂತ ಒಂದು ಮಟನ್ ಪಕೋಡನ ಮಾಡಿ ತೋರಿಸ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೆಂಪಾಗಬೇಕಲ್ಲ? ಕೆಂಪಾಗಬೇಕು. ಆಗ್ಲಿ, ನೋ ಪ್ರಾಬ್ಲಮ್. ಓಕೆ ಪ್ರಕಾಶ್ ಅವ್ರು ರೆಡಿನಾ? ರೆಡಿ ಆಯ್ತು. ಆಯ್ತಾ? ಆಯ್ತು. ಮಟನ್ ಪಕೋಡ ಮಾಡಿ ಕೊಡ್ತಾ ಇದಾರೆ ಪ್ರಕಾಶ್ ರಾವ್ ಅವರು. ಬೆಂದಿಯಾ ನೋಡ್ರಿ. ಅಷ್ಟೇ, ಅದು ಇನ್ನೇನಿಲ್ಲ, ಕಲರ್ ಬಂತಲ್ಲ. ಹಾಕ್ಬಿಡಿ ಸಾಕು 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 ಸಾಕು. ಒಳ್ಳೆ ಕಲರ್ ಬಂತಲ್ಲ? ಕಲರ್ ಬಂತು, ಸಾಕು. ಓಕೆ ಸರ್. ಕಳಿಸ ಮಟನ್ ಪಕೋಡ. ಮಟನ್ ಎಲ್ಲ ಉಡ್ಕೋಬೇಕು ನಾವೀಗ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಪ್ರಕಾಶ್ ಅವರು. ಜನ ಯಾವ ರೀತಿ ಮಾಡಿದ್ರು ನಮ್ಮ 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಟನ್ ಪಕೋಡ ಮಾಡ್ಕೊಳ್ಳಿ. ಮಟನ್ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಈರುಳ್ಳಿ, ಮಟನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬ್ರೆಡ್ ಕ್ರಮ್ಸ್, ಕಾರ್ನ್ ಫ್ಲೋರ್, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಹಸಿ ಮೆಣಸಿನಕಾಯಿ, ಪುದೀನಾ, ಕೊತ್ತಂಬರಿ ಸೊಪ್ಪು, ಮೊಟ್ಟೆ, ಉಪ್ಪು ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಪಕೋಡದಂತೆ ಕರಿಯಿರಿ. ಈಗ ಮಟನ್ ಪಕೋಡ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ರಾವ್ ಸರ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಮಟನ್ ಪಕೋಡ ಅಲ್ಲ ಇದು? ಹೌದು. ಇನ್ನು ಗೊತ್ತಾಗುತ್ತಾ ಮಟನ್ ಟೇಸ್ಟ್ನ? ಏನಿಲ್ಲ, ಏನೂ ಗೊತ್ತಾಗಲ್ಲ. ಸರಿ, ಮಟನ್ ಹಾಕಿರೋದು ಗೊತ್ತಾಗುತ್ತೆ. ಜೊತೆಲಿ ಬೇಕಾದ್ರೆ ಗ್ರೀನ್ ಚಟ್ನಿ ತಗೋಬೋದು. ದಿನ ಚಟ್ನಿ ಇಟ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಖಾರ, ಉಪ್ಪು, ಖಾರ ಎಲ್ಲ ಟೇಸ್ಟ್ ಆಗಿದೆ. ಇನ್ನ ಖಾರ ಹಾಕೋಬಹುದು. ಹೌದಾ? ಅದು ಬೇಕಾದ್ರೆ ಹಾಕೋಣ, ಅದೇನಿಲ್ಲ. ಇನ್ನ ಖಾರ ಹಾಕೋಬಹುದು. ಚೆನ್ನಾಗಿದೆ. ಒಂದು ಹೊಸ ಅನ್ವೇಷಣೆ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ನಿಮ್ಮ ಫೋನ್ ನಂಬರ್ ಹೇಳ್ಬಿಟ್ಟು ಹೋಗಿ. ಹಾಂ ಸರ್, 9945 9945 4680. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಒಳ್ಳೆ ಒಂದು ಮಟನ್ ಪಕೋಡವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ, ಚೆನ್ನಾಗಿದೆ, ಅದ್ಭುತವಾಗಿದೆ. ಇಷ್ಟೊಂದು ಅದ್ಭುತವಾಗಿರೋದನ್ನ ಪ್ರಕಾಶ್ ಅವ್ರು ಕೊಟ್ಟೋಗಿದ್ದಾರೆ ಅಂದರೆ ಖಾಲಿ ಮಾಡಲೇಬೇಕು. ಸಾಕಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಕಾಯ್ತಾ ಇದ್ದಾರೆ, ಸರ್ ನಮಗೊಂದು ಮಟನ್ ಪಕೋಡ ಹಾಕಿ ಸರ್ ಅಂತ. ಹಾಕ್ಬಿಟ್ಟು ಬೇರೆ ಬರಬೇಕು. ಮುರಳಿ ಕಾರ್ಯಕ್ರಮ ಮುಗಿಸಿ ಅಂತ ಗಡಿಯಾರ ಹೇಳ್ತಿದೆ. ಕಾರ್ಯಕ್ರಮವನ್ನು ಮುಗಿಸ್ಬೇಕು.
ಓಕೆ, ನೋ ಪ್ರಾಬ್ಲಮ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಾಕಷ್ಟು ಜನನು ಕಾಯ್ತಾ ಇದ್ದಾರೆ. ಮುರಳಿಯವರೇ, ನಮಗೂ ಒಂದು ಚಾನ್ಸ್ ಕೊಡ್ರಿ, ನಾವು ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀವಿ. ನಮ್ಮ ಪಕ್ಕದ ಮನೆ ಆಂಟಿ ಚೆನ್ನಾಗಿ ಮಾಡ್ತಾರೆ, ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾರೆ, ಯಾರ್ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆಲ್ಲ ನಾವು ಅವಕಾಶ ಕೊಡ್ತಾ ಇದೀವಿ. ಖಂಡಿತವಾಗ್ಲೂ ಬನ್ನಿ, ನಿಮ್ಮ ಕೈ ರುಚಿನ ನಮಗೆ ತೋರಿಸಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ